ഇപ്പോൾ കർണാടകയിൽ രാഹുൽ ഗാന്ധി മാധ്യമങ്ങളെ കാണുന്നു. തത്സമയ ദൃശ്യങ്ങളിലേക്ക്. स्वराज जी की समाधि गया और वहां पर जो उनकी जिंदगी का के काम थे उनको देखने को मिला. ಇಂದು ನಾನು ಬೆಳಗ್ಗೆ ಕೂಡಲ ಸಂಗಮಕ್ಕೆ ಭೇಟಿ ಕೊಟ್ಟು ಸಂಗಮನಾಥನ ದರ್ಶನ ಪಡೆದುಕೊಂಡು ಬಸವಣ್ಣವರ ಐಕ್ಯ ಸ್ಥಳಕ್ಕೆ ಭೇಟಿ ಕೊಟ್ಟು ಬಸವಣ್ಣವರ ಬಸವ ಜಯಂತಿಯಲ್ಲಿ ಭಾಗವಹಿಸಿ ಬಸವಣ್ಣವರ ಬಗ್ಗೆ ಅವರಿಗೆ ನಾನು ನನ್ನ ನಮನಗಳನ್ನು ಸಲ್ಲಿಸಿ ಬಹಳಷ್ಟು ವಿಷಯಗಳನ್ನ ನಾನು ತಿಳ್ಕೊಂಡೆ ಸರ್. कुछ ही दिनों में कर्नाटक में चुनाव आ रहा है और हमें याद रखना चाहिए कि जो लोकतंत्र का आइडिया है, लोकतंत्र की नींव है, वो सबसे पहले बसवಣ್ಣ जी ने रखी थी. ಕೆಲವು ದಿನಗಳಲ್ಲಿ ಇವತ್ತು ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಬಸವಣ್ಣವರು ಏನು ಪ್ರಜಾಪ್ರಭುತ್ವವನ್ನು ಹುಟ್ಟಾಕಿದ್ರು ಆ ಪ್ರಜಾಪ್ರಭುತ್ವ ಉಳಿವಿಗಾಗಿರುತ್ತೂ ಸಹ ನಾವೆಲ್ಲರೂ ಕೂಡ ಹೋರಾಡಬೇಕಾಗಿದೆ. तो चाहे लोकसभा राज्यसभा हो, चाहे हमारा कॉन्स्टिट्यूशन हो, या हमारे देश में जो लोकतंत्र का सिस्टम है उसकी नींव बसवಣ್ಣ जी की सोच ने रखी. ಇವತ್ತು ರಾಜ್ಯಸಭೆ ಇರಲಿ, ಲೋಕಸಭೆ ಇರಲಿ, ಇವತ್ತು ಪ್ರಜಾಪ್ರಭುತ್ವ ಇರಲಿ, ಸಂವಿಧಾನ ಇರಲಿ, ಎಲ್ಲವೂ ಕೂಡ ಬಸವಣ್ಣವರ ಆಶಯದಂತೆ ಅವರು ಹುಟ್ಟುಹಾಕಿರುವಂತದ್ದು. और उनकी सोच थी कि समाज में भाईचारा हो, सबकी इज्जत हो, सबकी आवाज सुनाई दे. ಅವರ ವಿಚಾರಧಾರೆಗಳು ಸಮಾಜದಲ್ಲಿ ಇವತ್ತು ಸಹ ಸಮಾನತೆ ಇರಬೇಕು, ಎಲ್ಲರಿಗೂ ಗೌರವದಿಂದ ಕಾಣಬೇಕು, ಈ ಸಮಾಜ ನಿರ್ಮಾಣ ಆಗಬೇಕು ಅಂತ ಅವರ ಆಶಯ ಆಗಿತ್ತು. उनकी सोच थी कि हर व्यक्ति जरूरी होता है. ಅವರ ಚಿಂತನೆ ಆಗಿತ್ತು, ಅವರ ಆಶಯ ಆಗಿತ್ತು, ಎಲ್ಲ ವ್ಯಕ್ತಿಗಳು ಕೂಡ अत्यंत महत्वपूर्ण ಆಗಿದ್ದಾರೆ. चाहे वो अमीर हो, गरीब हो, किसी भी धर्म का हो, किसी भी जात का हो, सब लोग जरूरी. ಇವತ್ತು ಶ್ರೀಮಂತರಿರಲಿ, ಬಡವರಿರಲಿ, ಯಾವುದೇ ಧರ್ಮದ ಯಾವುದೇ ಜಾತಿಯ ಜನರಿರಲಿ, ಎಲ್ಲರೂ ಕೂಡ ಸಮಾನರು ಅಂತೇಳಿ ಬಸವಣ್ಣವರ ಆಶಯ ಆಗಿತ್ತು. और बसवಣ್ಣ जी ने कहा था, डरो मत, सच्चाई बोलो और डरो मत. ಬಸವಣ್ಣವರು ಹೇಳಿದ್ರು, ಎದಕ್ಕೂ ಹೆದರಬೇಡಿ, ಸತ್ಯವನ್ನ ಎದುರಿಸ್ರಿ, ಸತ್ಯದಂತೆ ನಡೀರಿ ನೀವು ಅಂತ ಹೇಳಿದ್ರು. कुछ भी हो जाए डरो मत. ಏನೇ ಆಗಲಿ ಇವತ್ತು ನೀವು ಹೆದರಬೇಡಿ, ಧೈರ್ಯದಿಂದ ಮುನ್ನುಗ್ಗಿ ಅಂತ ಹೇಳಿದ್ರು. और आज अगर हम देखें तो बीजेपी और आरएसएस की विचारधारा देश में नफरत, हिंसा का माहौल बना रही है. ಇವತ್ತು ನಾವು ದೇಶದಲ್ಲಿ ನೋಡಿದ್ರೆ ಬಿಜೆಪಿದವರು, ಆರ್ಎಸ್ಎಸ್ ದವರು ಇವತ್ತು ದೇಶದ ಒಂದು ಪರಿಸ್ಥಿತಿಯನ್ನು ಇವತ್ತು ದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ. प्रधानमंत्री जी और बीजेपी के नेता बसवा जी की बात करते हैं, मगर फिर बसवा जी ने जो कहा था वो नहीं करते हैं. ಬಿಜೆಪಿಯವರು ಮತ್ತು ಪ್ರಧಾನಮಂತ್ರಿಗಳು ಬಸವಣ್ಣವ್ರ ಬಗ್ಗೆ ಮಾತನಾಡ್ತಾರೆ, ಅವರ ಬಸವಣ್ಣರ ಆಶಯದ ವಿರುದ್ಧವಾಗಿ ಇವತ್ತು ಅವ್ರು ನಡ್ಕೊಳ್ತಾರೆ. बसवಣ್ಣ जी ने कहा था कि समाज में जो कमजोर लोग हैं उनकी मदद करनी चाहिए. ಬಸವಣ್ಣವರು ಹೇಳಿದ್ರು, ಇವತ್ತು ಏನು ಸಮಾಜದಲ್ಲಿ ಇವತ್ತು ನಿರ್ಗತಿಕರಿದ್ದಾರೆ, ಇವತ್ತು ಆ ಜನಕರಿಗೆ ಇವತ್ತು ಸಹ ನಾವು ಶಕ್ತಿಯನ್ನು ತುಂಬಬೇಕಾಗ್ತದೆ. बसवಣ್ಣ जी ने ये नहीं कहा था कि अरबपतियों की मदद करो. ಬಸವಣ್ಣವರು ಇದನ್ನ ನಡೆಯಲ್ಲ, ಇವತ್ತು ದೊಡ್ಡ ದೊಡ್ಡ ಕಾರ್ಖಾನೆಗಳ ಮಾಲಕರನ್ನ ತಂದು ಸಹಾಯ ಮಾಡಿ ಅಂತ ಹೇಳಿ. बसवಣ್ಣ जी ने मैंने बसवಣ್ಣ जी की सोच पढ़ी है. उन्होंने कहीं नहीं लिखा कि देश के धन को अदानी जी को दिलवा दो. ನಾನು ಬಸವಣ್ಣವರ ತತ್ವಗಳನ್ನ ಅಭ್ಯಸಿಸಿದ್ದೀನಿ, ಅವರು ಎಲ್ಲಿಯೂ ಕೂಡ ಹೇಳಿಲ್ಲ ಅದಾನಿಯವರ ಒಂದು ಸ್ಥಿತಿಗೆ ನೀವು ಸಹಾಯ ಮಾಡಿ ಅವ್ರಿಗೆ ಬೆಂಬಲ ಕೂಡ. पार्लियामेंट हाउस में मैंने भाषण किया. मैंने प्रधानमंत्री से पूछा, आपका अदानी जी से रिश्ता क्या है? ಪಾರ್ಲಿಮೆಂಟ್ ನಲ್ಲಿ ನಾನು ಭಾಷಣ ಮಾಡಿದೆ, ನಾನು ಪ್ರಧಾನಮಂತ್ರಿಗಳ ಪ್ರಶ್ನೆ ಮಾಡಿದೆ, ನಿಮ್ಮ ಮತ್ತು ಅದಾನಿಯ ಸಂಬಂಧ ಏನಿದೆ ಅಂತ ಹೇಳುತ್ತದೆ ಪ್ರಶ್ನೆ ಮಾಡಿದೆ. देश का पूरा धन अदानी जी को दिया जा रहा है, पोर्ट्स दिए जा रहे हैं, एयरपोर्ट दिए जा रहे हैं, आपका रिश्ता क्या है? ದೇಶದಿದ್ರೆ ನಿಮ್ಮ ಮತ್ತು ಅದಾನಿಯ ಏನು ಸಂಬಂಧ ಇದೆ ಅಂತ ಕೇಳಿದ್ದೀನಿ.
LIC का पैसा अडानी जी को दिया जा रहा है, क्यों दिया जा रहा है? LIC ಹಣವನ್ನ ಅದಾನಿ ಅವರಿಗೆ ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ಲಾಗ್ತಾ ಇದೆ ಅಂತ ಕೇಳಿದೆ ನಾವು. पहले पार्लियामेंट में मेरा माइक ऑफ कर दिया, ಮೊದಲು ಪಾರ್ಲಿಮೆಂಟ್ ನಲ್ಲಿ ನಾನು ಮಾಡ್ತಾ ಇರುವಂತ ಮೈಕ್ ಅನ್ನ ಬಂದ್ ಮಾಡಿದ್ರು, ಆಫ್ ಮಾಡಿದ್ರು ಇವತ್ತು ಸರ್. मगर उससे बात नहीं बनी. ಅದರಿಂದ ಇವತ್ತು ಸರ್ ಅದು ನಿಲ್ಲಲಿಲ್ಲ ಇವತ್ತು ಸರ್. मेरे भाषण को मिटा दिया पार्लियामेंट के रिकॉर्ड से. ನನ್ನ ಭಾಷಣವನ್ನ ಪಾರ್ಲಿಮೆಂಟ್ ನ ತೆಗೆದು ಹಾಕಿದ್ರು ಸರ್, ಮಾತನಾಡಿದಂತ ರೆಕಾರ್ಡ್ ತೆಗೆದು और ಹಾಕಿದ್ರು. फिर अंत में मुझे लोकसभा से निकाल दिया. ಮತ್ತು ಕಟ್ಟಗಳಿಗೆ ನನಗೆ ಲೋಕಸಭೆಯಿಂದ ಕೂಡ ತೆಗೆದು ಹಾಕಿದ್ರು. अगर ये सोचते हैं कि सच्चाई सिर्फ लोकसभा में बोली जाती है. ಅವರು ತಿಳ್ಕೊಂಡಿದ್ದಾರೆ ಸತ್ಯವು ಕೇವಲ ಲೋಕಸಭೆಯಲ್ಲಿ ಮಾತನಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ. सच्चाई तो कहीं भी बोली जा सकती है. ಸತ್ಯವು ಎಲ್ಲಿ ಬೇಕಾದ್ರೂ ಕೂಡ ಮಾತನಾಡ್ಲಿಕ್ಕೆ ಆಗ್ತದೆ. सच्चाई तो यहाँ भी बोली जा सकती है. ಸತ್ಯವನ್ನು ಇಲ್ಲಿಯೂ ಕೂಡ ಮಾತನಾಡ್ಲಿಕ್ಕೆ ಆಗ್ತದೆ, ಎಲ್ಲಿ ಬೇಕಾದ್ರೂ ಮಾಡ್ಲಿಕ್ಕೆ सही ಆಗ್ತದೆ. बात. तो बसवाला जी ने कहा क्या था, मैं आपको बताता हूँ. उन्होंने कहा था कि जो कमजोर लोग हैं सरकार को उनके लिए काम करना चाहिए. ಬಸವಣ್ಣವರು ಹೇಳಿದ್ರು, ಇವತ್ತು ಏನು ದುರ್ಬಲರಿದ ಜನಾಂಗ ಇದೆ, ಆ ದುರ್ಬಲ ಜನಾಂಗಕ್ಕೆ ಸಲುವಾಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ರು. और हर व्यक्ति को बड़ा से बड़ा सपना देखने का हक है. ಎಲ್ಲರಿಗೂ ಕೂಡ ಇವತ್ತು ಒಂದು ಕನಸನ್ನ ಕಾಣಲಿಕ್ಕೆ ಅವಕಾಶ ಇದೆ, ಒಂದು ಭವಿಷ್ಯದ ಒಂದು ಕನಸನ್ನು ಕಾಣಲಿಕ್ಕೆ अगर ಹಕ್ಕಿದೆ. किसान का बेटा हवाई जहाज चलाना सीखना चाहता है या बिजनेस में जाना चाहता है, अगर मजदूर का बेटा इंजीनियर बनना चाहता है तो उनको भी मौका मिलना चाहिए. ಇವತ್ತು ರೈತರ ಮಗ ಏರೋಪ್ಲೇನ್ ಅನ್ನ ನಡೆಸಬೇಕಂದ್ರೆ ಕೂಡ ಅವರಿಗೆ ಹಕ್ಕಿದೆ. ಅದೇ ರೀತಿ ಇವತ್ತು ಕೂಲಿ ಕಾರ್ಮಿಕರ ಮಗ ಇವತ್ತು ಇಂಜಿನಿಯರ್ ಆಗಬೇಕು, ಡಾಕ್ಟರ್, ಅವನಿಗೂ ಕೂಡ ಒಂದು ಆಶಯ ಹಕ್ಕಿದೆ. ये बसवना जी ने कहा. ಇದನ್ನು ಬಸವಣ್ಣ ಅವರು ಹೇಳಿದರು. उन्होंने ये भी कहा कि महिलाओं की रक्षा होनी चाहिए. ಅವ್ರು ಇದನ್ನು ಕೂಡ ಹೇಳಿದ್ರು, ಮಹಿಳೆಯರ ರಕ್ಷಣೆ ಆಗ್ಬೇಕು ಅಂತ ಹೇಳಿ. तो हमने कांग्रेस पार्टी ने बसवना जी की जो सोच है उस पे हमने वायदे किए. ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಬಸವಣ್ಣವರ ಏನು ಆಶಯಗಳಿದ್ದಾವೆ, ತತ್ವಗಳಿದ್ದಾವೆ, ಸಿದ್ಧಾಂತದಂತೆ ಇವತ್ತು ನಾವು ನಡ್ಕೊಂಡಿದ್ದೀವಿ. बसवना जी ने कहा था कि महिलाओं की रक्षा होनी चाहिए. ಬಸವಣ್ಣವರು ಹೇಳಿದ್ರು, ಮಹಿಳೆಯರ ರಕ್ಷಣೆ ಆಗ್ಬೇಕು ಅಂತ ಹೇಳಿ. हमने गृह लक्ष्मी स्कीम दिया. ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಕೊಟ್ಟಿದ್ದೀವಿ. सरकार आने के बाद 2000 रुपए हर महीने हर महिला को कांग्रेस पार्टी देगी. ಸರ್, ಇವತ್ತು ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಸರ್ಕಾರ ಬಂದ ಮೇಲೆ ಪ್ರತಿಯೊಂದು കുടുംബಕ್ಕೆ 2,000 ರೂಪಾಯಿ ಪ್ರತಿ ತಿಂಗಳು ನಾವು ಕೊಡ್ತೇವೆ. കർണാടകയിൽ ജനസമ്പർക്ക റാലിയിൽ രാഹുൽ ഗാന്ധി പ്രസംഗിക്കുകയായിരുന്നു. തത്സമയ ദൃശ്യങ്ങളാണ് പ്രേക്ഷകർ